ನನ್ನ ನೀರು ಕೂಡ ಕೊಡಬಾರದು ಎನ್ನುವುದಾಗಿ ರಾಜ್ಯ ಬಹಿಷ್ಕಾರವನ್ನು ಮಾಡಿದರು. ಅಲ್ಲಿಂದ ಹೊರಟು ಬರ್ತಾ ಇದ್ದೇನೆ. ನಡಿಲಿಕ್ಕೆ ಕಷ್ಟವಾಗ್ತಾ ಇತ್ತು, ಕುಡಿಲಿಕ್ಕೆ ನೀರು ಬೇಕಿತ್ತು. ಪತ್ನಿ, ನನಗೆ ಆಶ್ರಯವನ್ನು ಕೊಡು, ನಾನು ಮುಗಿದು ಬೇಡ್ತಾ ಇದ್ದೇನೆ, ಒಂದು ಉಪಕಾರವನ್ನು ಮಾಡ್ತೀಯಾ? ನುಡಿಯ ಕೇಳೋತ ಒಡನೆ ಪತ್ನಿ ನುಡಿಯ ಕೇಳೋತ ಒಡನೆ ಪತ್ನಿ ನನ್ನನ್ನು ಧಿಕ್ಕರಿಸಿಬಿಟ್ಟಿದ್ದಾರೆ. ಗುರುಗಳ ಮಗಳನ್ನೇ ಬಯಸಿದವು ನಾನು. ಸುಮ್ಮನೆ ಬಿಟ್ಟೇನಾ? ಧಿಕ್ಕರಿಸಿದರೆ ಏನಾಯಿತು? ನಮಗೆ ವಿದ್ಯೆ ಕಡಿಮೆಯ? ಅವರಷ್ಟು ವಿದ್ಯೆಯನ್ನು ಕಲಿತವನು ನಾನು. ಹಾಗಾಗಿ ವಿದ್ಯೆ ಮಾತ್ರ ಅಲ್ಲ, ನಮ್ಮ ಬೈರಿಗಳಾಗಿರುತ್ತ ಸುಮ್ಮನೆ ಬಿಟ್ಟೇನವರಿಗೆ ಖಂಡಿತ ಬಿಡ್ಲಿಕ್ಕಿಲ್ಲ. ಹಾಗಾಗಿ ಮನೆಯಿಂದ ಬಂದಿರಿ. ದೇಗುಲಕ್ಕೆ ಹೋದವಳು ಇನ್ನು ಬಂದಿಲ್ಲ. ಅವಳ ಮರನಿರೀಕ್ಷೆಗೆ ಇದ್ದವನು ನಾನು. ನೋಡೋಣ. ಆದರೆ ಬರುವಾಗ ಇವರಿಬ್ಬರನ್ನು ಕರೆತಂದಿದ್ದೀರಾ? ಯಾರಿವರು? ಕಾಂತಲಾರೇಸೋ
ನಿನ್ನ ಮಾತನ್ನು ಯಾವುದು ನಿರಾಕರಿಸುವುದಿಲ್ಲ ನಾನು. ಹಾಗಾಗಿ ಇವರಿಗೆ ಆಶ್ರಯ ಕೊಡುತ್ತೇನೆ. ನೀನು ಆ ಕಡೆಯಲ್ಲಿ ಶ್ರದ್ಧೆಯನ್ನು ಪಡೆದುಕೊಂಡು ಯಾಕಾಗಿ ಬಂದ್ರಿ, ನನ್ನಿಂದ ಏನಾಗಬೇಕು ಅಂತ ಹೇಳ್ತೀರಾ? ಏನಂತ ಹೇಳಿ ನಮ್ಮ ಕಥೆಯನ್ನು ಯಾಕೆ ಹೇಳುವುದಕ್ಕೂ ಬಾಯಿ ಬರ್ತಾ ಇಲ್ಲ. ಯಾಕೋ? ಸ್ವಾಮಿ, ಒಂದು ದೇಶದಲ್ಲಿ ನಿಷ್ಠಾವಂತನಾಗಿ ಕೆಲಸವನ್ನು ಮಾಡಿದವರು ಯಾರು? ನಾನು ಮಹಾಮಂತ್ರಿಯ ಸಾಧನಿದ್ದವನು. ಆದರೆ ನಾನು ಮಾಡಿದ ಒಂದು ಸಣ್ಣ ತಪ್ಪಿಗೆ ನನ್ನನ್ನು ರಾಜಪ್ರಸನ್ನನಾಗಿ ಮಾಡಿದ್ದರು. ಅದಕ್ಕಾಗಿ ಅನ್ನ ನೀರು ಇಲ್ಲದೆ ತನ್ನಕ್ಕಾಗಿ ಅಲೆಯುತ್ತಾ ಬದುಕಿರುವಂತಹ ಸಂದರ್ಭದಲ್ಲಿ ನಿಮ್ಮ ಮಡದಿ ಮಂತ್ರಿನೇ ನನಗೆ ಕಾರಣ ಸಿಕ್ಕಿದರು. ಈ ಹಿಂದೆ ನಾವು ಗುರುಮಠದಲ್ಲಿ ಜೊತೆಯಾಗಿ ವಿದ್ಯಾಭ್ಯಾಸವನ್ನು ಮಾಡಿದ್ದ ಉದ್ದೇಶ ಪರಸ್ಪರ ಮುಖ ಪರಿಚಯವಾಯಿತು. ನಿಜವಾದ ಭಾಷೆಯಲ್ಲಿ ಕರ ಮುಳುಗಿದು ನಾನು ಕೇಳಿಕೊಂಡೆ ಆಶ್ರಯವನ್ನು ಕೊಡು ಎನ್ನುವುದಾಗಿ. ಆಶ್ರಯವನ್ನು ಕೊಡದೇನೆ ನನ್ನ ಪತಿಯಲ್ಲಿ ಹೋಗಿ ಕೇಳಬೇಕು ಎಂದು ಹೇಳಿದರು. ಅಣ್ಣ ಬಾಬಣ್ಣ ಅಂತ ಹೇಳಿದ್ರು. ಆದ್ರೆ ಇಲ್ಲಿಯ ಬಂದ ಬಂದು ನೋಡ್ತೇನೆ, ಅಬ್ಬಾ ನಿಮ್ಮ ರುದ್ರಾವತಾರವೇ ಯಾಕೋ ಸ್ವಾಮಿ. ಆದ್ರೆ ನಮಗೆ ಹೌದೇನೋ? ಆಶ್ರಯವನ್ನು ಕೊಡ್ತೇನೋ ನಮಗೆ? ನೀನಿದ್ರೆ ಇಷ್ಟು ಮಾಡಿದ್ರೆ ಹೇಗೋ? ಆಶ್ರಯವನ್ನು ಕೊಡುತ್ತೇನೆ. ಅಲ್ಲ, ನಾನು ಬಂದದ್ದು ಎಲ್ಲಿಂದ ಅಂತ ಗೊತ್ತುಂಟ ನಿಮ್ಗೆ? ಎಲ್ಲಿಂದ ಬಂದಿದ್ದೀರಿ? ನನ್ನ ವಿರೋಧಿಗಳು ಯಾರು? ನೀರಜನರೇ ಯಾಕೆ ಹಾಕ್ಲಿಲ್ಲ ನೀರು? ಹಾಗೆ ನಿಂಗೆ ಹೋಗಿ ಅಂತ ಹೀಗೆ ಹೇಳ್ಬೇಕು. ಅಯ್ಯ, ನಿಮ್ಮನ್ನು ನೋಡಿದಾಗ ಏನೋ ಒಂದು ತಪ್ಪು ಮಾಡಿ ಬಂದಿದ್ದೀರಾ ಅನ್ನುವ ಮನಸ್ಸು ನನ್ನ ಕಾಣ್ತಾ ಇದೆ. ಇಷ್ಟು ಸಣ್ಣ ತಪ್ಪು ಮಾಡಲಿಲ್ಲ. ಯಾರು ನಿಮ್ಮನ್ನು ಕಂಡ್ರೆ ಆಗ ಕಾಣ್ತಾ ಇಲ್ಲಲ್ಲ? ಇಷ್ಟು ಸಣ್ಣ ತಪ್ಪು ಮಾಡಲಿಲ್ಲ ನಾವು. ನಮ್ಮ ಕೆಲಸ ಆಗ್ಬೇಕಿದ್ರೆ ಇಷ್ಟು ಸಣ್ಣ ತಪ್ಪು ಮಾಡಲಿಲ್ಲ. ನಿಮ್ಮ ಕೆಲಸ ಆಗ್ಬೇಕಿದ್ರೆ ಕಷ್ಟಗಳು ಅಂತ ಹೇಳಿದ್ರೆ ಅದು ಅಲ್ಲಿ ಆಗ್ಬೇಕು, ಇಲ್ಲಿ ಮಾತ್ರ ಹಿಡಿಯುದು ಬೇಡ. ಅಯ್ಯ ಹೌದೇನು? ಇನ್ನು ನಂಬುದು ಕೆಲವರು ನಂಬುದು ಬಹಳ ಕಷ್ಟ. ನಮ್ಮಲ್ಲಿ ನಂಬುವ ಮಾತನ್ನು ಏನು ನನ್ನನ್ನೇ ಅಂತ ನಂಬಿದವರನ್ನ ಯಾವತ್ತೂ ಬಿಟ್ಟು ಕೊಟ್ಟದ್ದು ಅದು ಒಂದು ಹಾಗೆ ಒಂದೊಂದು ದಿನ ಹಾಗೆ ಆಗುದಿಲ್ಲ. ಆಯ್ತಾ? ಒಂದೊಂದು ಸಲ ತಪ್ಪನ್ನು ಖಂಡಿತವಾಗಲು. ಆದ್ರೆ ಏನು ತಪ್ಪು ಮಾಡಿದ್ರೆ ಇಲ್ಲಿ ಬಂದಿದ್ದೀರ ಅಂತ ಹೇಳ್ತಾ ಇದ್ದೀರಲ್ಲ? ಮಾಡಿದ್ದು ಚಿಕ್ಕ ತಪ್ಪು. ಚಿಕ್ಕ ತಪ್ಪಲ್ಲ, ಕ್ಷಮೆಯಲ್ಲಿ ಇರುವುದಾಗಿ ಕೇಳಿಕೊಂಡೆ. ತಪ್ಪು ಮಾಡಿದ ಮೇಲೆ ಕ್ಷಮಿಸುವಂತ ಔದಾರ್ಯ ಕೂಡ ಇರಬೇಕಿತ್ತು. ತಪ್ಪು ಚಿಕ್ಕದೇ ಆಗಲಿ ದೊಡ್ಡದೇ ಆಗಲಿ ತಪ್ಪು ಮಾಡಿದ್ದು ತಪ್ಪೇ ಆಗಲಿಲ್ಲ. ತಪ್ಪಾದ್ರೂ ಕೂಡ ಖಂಡಿತ ನಾನು ಮಾಡಿದ್ದು ತಪ್ಪು ಇರುವುದನ್ನು ಕೇಳಿಕೊಂಡೆ. ತಪ್ಪನ್ನು ಒಪ್ಪಿಕೊಂಡಿರಲ್ಲ. ಮಾಡಿದ ಸಣ್ಣ ತಪ್ಪಿಗೆ ರಾಜಪ್ರಶ್ನೆ ಮಾಡಿಯೇ ಮಾಡುವುದ ತಪ್ಪು ಅದು. ಅಲ್ಲ, ನೀವು ಖಂಡಿತವಾಗಿ ಒಂದೊಂದು ಮಾಡಿ ಆದರೆ ನೀವು ಮಾಡಿದ ತಪ್ಪಿಗೆ ಬಿಟ್ಟೋಗಲಿಂದ ಯಾರು ಮನೆಯಾಗಿರುವಂತ ಪತ್ನಿ ಹೇಳಿದ ಮಾತನ್ನು ಮೀರಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ಅವಳ ಮಾತನ್ನು ಈಡೇರಿಸಬೇಕು. ಹಾಗಾಗಿ ನಿಮಗೆ ಆಶ್ರಯ ಕೊಡುತ್ತೇನೆ. ನಮ್ಮ ವಿರೋಧಿಗಳು ಈ ರಾಜ್ಯ ದೇವೇಂದ್ರ
ನನ್ನನ್ನು ಅಲ್ಲಿಂದ ತಿರಸ್ಕಾರ ಮಾಡಿದವರು. ನಿಮಗಾದ್ರೆ ನಿಮ್ಮನ್ನು ಬಿಟ್ಟೇ ನಾನು ಸಮಯ ಸಂದರ್ಭವನ್ನ ನೋಡಿ ಪಶುವಿಗೆ ಸಮಾನ ಎಂಬಂತೆ ತಂದೆಯ ಆಸೆಯೊಂದು ಗುರುಮಠಕ್ಕೆ ಸೇರಿ ಅಷ್ಟ ವಿದ್ಯೆಗಳನ್ನ ಕಲಿತುಕೊಂಡು ಅರಮನೆಗೆ ಬಂದಿದ್ದೇನೆ. ಒಂದು ಕಾಲವನ್ನ ಕಳೆಯುತ್ತಿರುವಂತ ಸಂದರ್ಭ ವಾರ್ತೆಯನ್ನ ಕೇಳಿದ್ನಲ್ಲ, ಏನಂತೆ ಈ ವಿಷಯನ ಗೆಳೆಯನಲ್ಲಿ ಹೇಳಬೇಕು. ಓ ಗೆಳೆಯ ವೈಕುಂಠ, ವೈಕುಂಠ ಬಂದ 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 ವೈಕುಂಠ
ಇಂಥ ನಾಟ್ಯವಯ್ಯ ಏನೋ ಕಲಿತಾ ಇದ್ದಾರೆ. ಮುಂದೊಂದು ದಿವಸ ನೀನು ನಮ್ಮೆಲ್ಲರಿಗೂ ಕಣ್ಮಣಿ ಆಗ್ತೀಯ ಅನ್ನೋದ್ರಲ್ಲಿ ಭರವಸೆ ಇಲ್ಲ. ಸತ್ಯವಾಗಿ ಪುಣ್ಯಾತ್ಮ
ತಲೆಮಡಿ ಬಂದಿದ್ದು ಆರ್ಥಿಕವಾಯಿತು. ಹೌದು, ನೀನು ಹೋಗುವುದಿಲ್ಲ. ಕರೆಸುವುದಕ್ಕೆ ಬಲವಾದ ಕಾರಣ ಉಂಟು. ಏನು ಕಾರಣ? ಹೇಳಿದೆ ವರ್ತಮಾನ ಏನಂತ? ನಮ್ಮ ನಾಡಿನ ಗಡಿ ಪ್ರದೇಶವಾಗಿರುವಂತ ಉದಯಪುರ. ಹೇಳ್ತೇನೆ. ಉದಯಪುರ ಎಂಬಲ್ಲಿ ಹೇಳಿದೆ. ನಾನು ಸ್ವಲ್ಪ ತಿಳಿದುಕೊಳ್ಬೇಕು. ನೀನಂತಲ್ಲ ಎಲ್ಲರೂ ದೂರ ಇರಬೇಕಾಗ್ತದೆ. ಆದ್ರೂ ಓ. ಉದಯಪುರದಲ್ಲಿ ನಾಟ್ಯ ಕಾರ್ಯಕ್ರಮ ಯಾವಾಗ? ನಾಡಿದ್ದು. ನನಗೆ ಗೊತ್ತೇ ಇಲ್ಲ ಪುಣ್ಯಾತ್ಮ. ನಾಟ್ಯ ಕಾರ್ಯಕ್ರಮ ಇದೆ ಅಂತೆ. ಹಾ. ಹಾಗಾಗಿ ಹಾ. ನಾಟ್ಯವನ್ನು ನೋಡಬೇಕು, ನಾಟ್ಯದ ಚಂದವನ್ನು ಸೊಬಗನ್ನ ಸವಿಯಬೇಕು. ನಾಟ್ಯಕ್ರಿಯೆ ಸತ್ಯವಾದ ಮಾತು. ನನ್ನಣ್ಣ ನಮ್ಗೆ ಅದೆಲ್ಲ ಗೊತ್ತಾಗುದಿಲ್ಲ, ಅವರಿಗೆಲ್ಲ ಗೊತ್ತಾಗ್ತದೆ. ಹೌದೌದು. ಖಂಡಿತವಾಗಿ ನಾಟ್ಯವನ್ನು ನೋಡಬೇಕು, ನಾಟ್ಯದ ಸೊಬಗನ್ನ ಸವಿಯಬೇಕು ಎನ್ನುವುದು ಆಸೆ ಉಂಟಾಗ್ತಾ ಇದೆ. ಇರಬಹುದು. ಹಾಗಾಗಿ ಕೇಳ್ತೇನೆ, ನನ್ನ ಜೊತೆ ನೀನು ಉದಯಪುರಕ್ಕೆ ಬರ್ತೀಯಾ? ಪುಣ್ಯಾತ್ಮ. ನನ್ನ ಜೀವಂತ ಹೋಗಬೇಡಿ ಅಂತ ಯಾವ್ದೆಲ್ಲ ನೋಡಿ ನೋಡಿ ಅಲ್ಲಿಂದ ಮುಂದಾಯ್ತು ನಾವು ನೀವು ತಿಂದ್ರೆ ನಾನು ಸದ್ಯಕ್ಕೆ ತಿಂದೇ ಇಲ್ಲ ಇವತ್ತು. ಈಗ ಉದಯಪುರ ಅಪ್ಪ ಪುಣ್ಯಾತ್ಮ ಅಲ್ಲಿ ಹೆಸರು ಹೇಳಿದ್ ಸ್ವಲ್ಪ ನನ್ನ ಮೈಗೆ ಲೋಮ ಎಲ್ಲ ಸಿಗುತ್ತಿದೆ. ಯಾಕಂತ ಹೇಳಿದ್ರೆ ನಮ್ಮೂರಿಗೆ ಅವರು ಬದ್ಧ ಬೇಸಿಗಳು ಗೊತ್ತಿದೆ. ಹಾಗೆ ನಾನು ಬರುವುದಿಲ್ಲ. ಆಕಸ್ಮಿಕವಾಗಿ ನಾನು ಬಂದೆ, ನಿಮ್ಮ ತಂದೆಯವರಿಗೆ ವಿಷಯ ಗೊತ್ತಾಗಿದೆ. ನಮ್ಮಿಬ್ಬರಿಗೂ ಮನೆಯಲ್ಲಿ ಒಂದು ನೀರಿಲ್ಲ, ಊಟ ಮಾಡಲಿಕ್ಕೆ ಅಲ್ಲ ಇಲ್ಲ. ಆ ರೀತಿ ಮಾಡಿ ನಾನಂತೂ ಬರುವುದಿಲ್ಲಪ್ಪ, ನಾನಂತೂ ಬರುವುದಿಲ್ಲ. ಯಾಕೆ ಭಯ? ನಾನು ಭಯ
ಇದ್ದೀಯಾ? ಯಾಕೆ? ತಂದೆಗೆ ವಿಚಾರ ತಿಳಿದ್ರೆ ಹೌದು. ಕೈಕಾಲು ಮುರಿತಾರೆ. ಖಂಡಿತವಾಗಿ ಹಾಗೆ ವಿಚಾರವನ್ನು ಮಾಡ್ತಾ ಇದ್ದೀಯಾ? ಮಿತ್ರ, ಯಾರು ಹೇಳಿದ್ದು? ನನಗೆ ಕೇಳ್ಕೊಂಡು ಎರಡೇ ಕೈ ಎಳೆಯಲ್ಲ. ನಮಗೂ ಅಷ್ಟೇ ಕೊಟ್ಟಿದ್ದು. ಹೌದೌದು. ಅದಲ್ಲ, ನಿನ್ನ ತಂದೆಗೆ ವಿಚಾರ ತಿಳಿಬೇಕಾದ್ರೆ ನಮ್ಮಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೇಳಬೇಕು. ವಿಷಯ ಹಾಗಲ್ವಾ? ನೀನು ಹೇಳಿದಪ್ಪ, ನಾನೆಂತ ವಿಚಾರವನ್ನು ನಾನು ಹೇಳುವುದು? ಒಮ್ಮೆ ಹೊರಗೆ ಹೋದಾಗ ನೀನು ತಂದೆಗೆ ಹೇಳಿಲ್ಲ. ನಾನು ಹೇಳೋದಿಲ್ಲ ಅಂತ ಹೇಳಿದ್ದಲ್ಲ. ಹೇಗೆ ನಂಬೋದು? ನಂಬಲೇಬೇಕು. ಎಲ್ಲಿದೆ ನನಗೆ? ಹಂಗಾಗಿ ಹೇಗೆ ಹೇಳ್ತೇನೆ ನೀನು? ಆದ್ರೆ ಅದನ್ನ ಪರಿವರ್ತನೆ ಮಾಡುದು ನನ್ನಲ್ಲಿ ಉಂಟು. ಹಾಗಂತ ನೀನು ನಾನು ಹೇಳಿದ್ರೆ ನಾನು ಖಂಡಿತ ನಿನಗೆ ಬೀಳುತ್ತದೆ. ನಮ್ಮ ಹಾಗಾಗಿ ತೊಂದರೆ ಇಲ್ಲ. ನೀನೀಗ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೀಯ. ನಾನು ಬರುವುದಿಲ್ಲ. ತಂದೆಗೆ ವಿಚಾರ ನಮ್ಮಿಬ್ಬರಿಗೆ ಯಾರಾದ್ರೂ ಒಬ್ಬರು ಹೇಳಬೇಕು. ಇಬ್ಬರು ಹೇಳುವುದಿಲ್ಲ ಅಂತಾದ್ರೆ ಅವರಿಗೆ ವಿಚಾರ ತಿಳಿಯುವುದಿಲ್ಲ. ಇಲ್ಲ. ಆದಷ್ಟು ಬೇಗನೆ ಹೋಗಿ ನಾಟ್ಯ ಸೇವೆಯಿಂದ ಕಣ್ತುಂಬಿಕೊಂಡು ಬರೋಣ. ಇದಲ್ಲ, ಇಷ್ಟು ಹೇಳಿದ ಮೇಲೆ ನೀನು ಮಾತನ್ನು ಒಪ್ಪುವುದಿಲ್ಲ ಅಂತಾದ್ರೆ ಇನ್ನು ಮುಂದಕ್ಕೆ ನಿನ್ನ ಜೊತೆ ಮಾತನಾಡುವುದಿಲ್ಲ. ನಡೆ ಆಚೆ. ಚಿತ್ರ ಸ್ವಲ್ಪ ಕಾಲ ಏನು ಹಾಂ ಕೊಟ್ಟಿಲ್ಲ, ಬೇಕಂತ ಕೊಟ್ಟಿರಲಿ, ಬೇಕಂತ ಕೊಟ್ಟಿರಲಿ. ಮದುವೆ ಆಗಲಿಲ್ಲ, ನೀನು ಬೇಗ ನೋಡಿ ಹಾಕ್ಕೊಳ್ಳಿ. ನಾನಿದ್ದೆ ಅಪ್ಪ ಅಮ್ಮ ಮದುವೆ ಇಲ್ಲ, ಬಾಯಿ ಒಳ್ಳೇದಲ್ಲ. ನೀವು ಮುಂದೆ ಗೊತ್ತಿಲ್ಲ. ಯಾರು ನೀವು ನಮಗೆ ಪುರ್ಸೋದಿಲ್ಲ. ಅಲ್ಲ ಒಬ್ಬದ್ರಲ್ಲ, ನಾವು ಪುರ್ಸೋದಿಲ್ಲ ಹಾಗೆ. ಹಾಂ ಯಾರು ಎಲ್ಲ ನಮ್ಗಾಗಲಿಲ್ಲ. ನಾಳೆ ಬೇಕಾದ್ರು ನಾಳೆ. ಇಂದಲ್ಲ ನಾಳೆ. ಇಂದಲೇ ನಾಳೆ, ಇಂದಲೇ ನಾಳೆ ಆಗ ಅಲ್ಲ, ಇಂದಲೇ ನಾಳೆ ಆಗುವುದಿಲ್ಲ. ಬೆಳಿಗ್ಗೆ ಹೋಗುವ. ಆಗುವುದೇ ಇಲ್ಲ. ನಿಮ್ಗೆ ಯಾವ್ದ್ರಲ್ಲಿ ಹೋಗ್ಬೇಕು ಹೇಳು? ನಿನಗೆ ಬರ್ತೀಯಾ ಇಲ್ವಾ? ಅಲ್ಲಿ ಯಾವ್ದ್ರಲ್ಲಿ ಹೋಗುವ? ನೀನು ಬರ್ತೀಯಾ ಇಲ್ವಾ? ನಿನ್ನ ಕರೆದುಕೊಂಡು ಹೋಗೋ ಜವಾಬ್ದಾರಿ ನಾನು. ಹಾ, ಹಾಗಾದ್ರೆ ಬರ್ತೀಯಾ? ಯಾರು ಹೇಳೋದಿಲ್ಲ. ಯಾರು ಹೇಳುದಿಲ್ಲ. ನಾನು ಹೇಳುವುದಲ್ಲ. करुणिता देवता तुति गयता करुणिता देवता तुति गयता गजानन भूतगणादि सेविता शोक विनाश कारणो नमामि रुद्रेश्वर पारतंजलो स्मरिषि पितयेता नमिषे सभी अभिनंदित नरेंद्र सभी नारी अभिनेत्रियों नाट्यवन 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 गंधर्व अभिनेत्रियों नाट्यवन गंधर्व
ನನ್ನ ಕರವನ್ನ ಹಿಡಿದಷ್ಟು ಧೈರ್ಯ ಬಂತೆ ನಾನು ಯಾರು ಒಂದು ರಾಜಕುಮಾರಿ ಎನ್ನುವುದನ್ನು ಮರೆತು ನೀನು ಯಾಕೆ ಈ ರೀತಿ ವರ್ತಿಸಿದೆ ಎಂಬುದಾಗಿ ನನಗೆ ಅರ್ಥವಾಯಿತು. ಒಳ್ಳೆಯ ಸಂಸ್ಕಾರವಂತ ಹುಡುಗ ನೀನು ಹೊರಗಿದ್ರೆ ಇಂಥ ಕಾರ್ಯವನ್ನು ಮಾಡೋದಕ್ಕೆ ನೀನು ಮುಂದಾಗುತ್ತಿರಲಿಲ್ಲವಾಗಿತ್ತು. ನೀನು ವ್ಯಕ್ತವನ್ನು ಎನ್ನುವುದನ್ನು ನಾನು ಅರ್ಥವಿಸಿಕೊಟ್ಟೆ. ಸುಂದರವಾದ ಹೆಣ್ಣುಗಳನ್ನು ಕಂಡಾಗ ನಿನಗೆ ಸಹಿಸಿಕೊಳ್ಳಲಿಕ್ಕೆ ಆಗಿಲ್ವಲ್ಲ, ಇವಳ ಮೈಯನ್ನು ಮುಟ್ಟಬೇಕು ಅನ್ನುವ ಚಪಲತೆಯಿಂದಾಗಿ ನೀನು ಇಷ್ಟು ಮಾಡಿದೆ. ನೀನಪ್ಪ ನಾನು ತಪ್ಪು ಮಾಡಿದ್ದೇನೆ ಎನ್ನುವ ಹಾಗೆ ಮಾತನಾಡ್ತಾ ಇದೀಯಾ? ನಿಜವಾಗಿ ನಾನು ತಪ್ಪು ಮಾಡಲಿಲ್ಲ. ಯಾಕೆ ಇಲ್ಲಿಗೆ ಬಂದೆ? ಕೇವಲ ನಿನ್ನನ್ನು ಹಿಡಿಯುವುದಕ್ಕಾಗಿಯೋ ನಿನ್ನ ಮೈಮುಟ್ಟುವುದಕ್ಕಾಗಿಯೋ ಅಲ್ಲ. ನಿನ್ನ ನಾಟ್ಯದ ಸೇವೆ, ನಾಟ್ಯ ಕೇಳಿ ನೋಡಿದ ಕ್ಷಣ ನನ್ನ ಮನಸ್ಸೆಳೆಯಿತು. ಇಲ್ಲಿವರೆಗೆ ನಾನು ಮೇಲೆ ಬಂದಿದ್ದು ಸತ್ಯ. ಯಾಕೆ ನಾಟ್ಯ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಮೂರ್ಛೆ ಹೋದೆ ನೀನು. ನಾಟ್ಯ ಮಧ್ಯದಲ್ಲಿ ನಿಲ್ಲಬಾರದು ಎನ್ನುವ ಕಾರಣಕ್ಕಾಗಿ ರಂಗವನ್ನ ಏರಿ ನಾಟ್ಯವನ್ನ ಮಾಡಿ ನಿನ್ನ ಹರವನ್ನ ಹಿಡಿದುಕೊಂಡೆ. ಅಷ್ಟಕ್ಕೂ ಯಾಕೆ ಇಷ್ಟ ಆಗಿದೆ? ಈ ಕಾರಣಕ್ಕಾಗಿ ಯಾಕೆ ಬದಲಾಗಿದೆ ಅಂತ ವರ್ತನೆಯನ್ನು ಮಾಡ್ತಾ ಇದೀಯಾ? ನಾನು ತಪ್ಪು ಮಾಡಿದವನಲ್ಲ. ಅರ್ಥ ಮಾಡಿಕೊಂಡವಳು ಏನು ಹೇಳಿದೆ? ನೀನು ನಾಟ್ಯಕ್ಕೆ ಆಕರ್ಷಿತನಾದೆಯಾ? ನಾಟ್ಯಕ್ಕೆ
ತಲೆಗೆಡಿಸಿರ್ಬೇಡ. ಏನ್ ಮಾಡ್ತೀಯ? ನನ್ನ ಮೇಲೆ ಕೈ ಮಾಡ್ತೀಯಾ? ನಿನಗೆ ಏನು ಗೊತ್ತಾ? ಯೋಚಿಸಬೇಕಾಗ್ತದೆ. ಯಾಕೆ ನಾನು ಕೇವಲ ನಾಟ್ಯ ಮಾಡಿದ್ದೇನೆ ಎಂಬ ಕಾರಣಕ್ಕೆ ನಿಮ್ಮ ಮಗಳು ಎಷ್ಟೆಲ್ಲ ಮಾಡಿದರು, ತುಂಬಿದ ಸಭೆಯಲ್ಲಿ ನನಗೆ ಅವಮಾನ ಮಾಡಿದರು, ನನ್ನ ಹೆಣ್ಣಿಗೆ ಬಾರಿಸಿದರು. ಇದು ನಿಮಗೆ ತಪ್ಪಲ್ವಾ? ಹೆಣ್ಣಾದಂತ ಅವಳೇ ಅಷ್ಟು ಗೌರವದಿಂದ ನಡೆದುಕೊಳ್ಳಬೇಕಾದ್ರೆ ಗಂಡಾದಂತ ನಾನೇ ಸೇರಬೇಡ. ಆ ಹೆಣ್ಣಿನ ಸೊಕ್ಕನ್ನು ಮುರಿಯುವುದಕ್ಕಾಗಿ ನಾನು ಹೊಡೆದದ್ದು ಸತ್ಯ. ನಾನು ನಾಟ್ಯ ಮಾಡಿದ ಅದಕ್ಕೆ ತಪ್ಪ.
ನೀನು ಮಾಡಿದ್ದು ತಪ್ಪು. ಅದರಿಂದ ಹೇಳ್ತಾ ಇದ್ದೇನೆ, ಸುಮ್ಮನೆ ಕಲಿಸೋದಕ್ಕೆ ನಾವು ಬಂದದ್ದಲ್ಲ. ನಮಗೆ ಪೆಟ್ಟೆ ಮತ್ತು ನೋಡೋಣ. ಅವನ ತಪ್ಪಿನ ಅರಿವಾಯಿಲ್ಲ. ಹಾಗಾದ್ರೆ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಮುಂದಕ್ಕೆ ಸಾಗೋಣ. ನಾನು ತಪ್ಪು ಮಾಡಿದೆ. ನನ್ನ ಗೆಳೆಯನ ಮಾತನ್ನು ಕೇಳಬೇಕಾಗ್ತದೆ. ಗೆಳೆಯನ ಮಾತನ್ನು ಕೇಳಿ ಒಂದು ನೋಡುತ್ತಲೇ ವೈಕುಂಠ ನಾಮಗಳಿಗೆ ಬರುತ್ತಲೇ ವೈಕುಂಠ ಬೆಳೆದ ಮಿತ್ರ, ನಾನಂದೇ ಹೇಳ್ತಿದ್ದೀನಿ. ಹೋಗುವುದು ಬೇಡ, ಹೋಗುವುದು ಬೇಡ ಅಂತ. ಏನಾಗಿ ಏನು ಮಾಡುವ ಹಾಗಿಲ್ಲ. ಮಾತನ್ನು ಕೇಳಬೇಕಾಗ್ತದೆ. ಹೌದು, ನಮ್ಮಲ್ಲೇ ಇದ್ದರೆ ಕಥೆಯೇ ಬರ್ತಾ ಇಲ್ಲ. ತಪ್ಪು ಮಾಡಿಬಿಟ್ಟು ಈ ವಿಚಾರದಲ್ಲಿ ನಮ್ಮ ಮನೆಗೆ ತಿಳಿದರೆ ಏನ್ ಬಿಡ್ತಾರೋ? ಇಬ್ಬರ ನಡುವೆ ಜಗಳ ಉಂಟಾಗ್ತದೆ. ನಮಗೆ ಇಷ್ಟ ಇಲ್ಲ. ಇಲ್ಲ, ಖಂಡಿತವಾಗಿಲ್ಲ. ಆರೋಗ್ಯ ವಿಚಾರದಲ್ಲಿ ಹೇಳುವುದಿಲ್ಲ. ನೀವೊಂದು ಮಾತನಾಡ್ತದೆ. ಹೋಗಿ ದೇವರ ಹತ್ರ ಹೋಗಿ ಸ್ವಲ್ಪ ತಗೊಂಡು ಹೋಗುವ. ಯಾಕೆ ಹೋಗುವುದು? ಅವರ ಮಾರ್ಗದಲ್ಲಿ ಹೋಗಬೇಕು. ಆದಷ್ಟು ಬೇಗ ನಮ್ಮ ಕೊರೋನಾ ಸೇರ್ಕೊಳ್ಬೇಕು. ಆಯ್ತು. ಯೋಗ್ಯವಾದಂತಹ ಗುರುಕುಲದಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ಸಂತೋಷದಿಂದ ಅರಮನೆಯಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದೇನೆ. ನಿನ್ನೆಯ ದಿನ ನನ್ನ ತಂದೆಯಾಗಿರುವಂತಹ ನಿರಂಜನ ಭೂಪತಿಯವರು ನನ್ನ ಅಕ್ಕನಾಗಿರುವಂತಹ ಅಭಿನೇತ್ರಿಯ ನಾಟ್ಯ ಸೇವೆಯನ್ನ ನೋಡುವುದಕ್ಕಾಗಿ ಉದಯಪುರಕ್ಕೆ ಹೋಗಿದ್ದರಂತೆ. ಆದರೆ ಅಲ್ಲಿ ಒಂದು ಘಟನೆ ನಡೆದು ಹೋದಂತೆ. ಆ ಘಟನೆಯನ್ನು ನೆನಪಿಸಿದರೆ ಪರಮಾಸ ಕೋಣ
ಹಾಗಾಗಿ ಅಪರಾಧಿಗೆ ಶಿಕ್ಷೆಯಾಗಿದೆ. ಹಾಗಾಗಿ ಆದಷ್ಟು ಬೇಗ ಅವರಿಗೆ ನ್ಯಾಯವನ್ನು ಒದಗಿಸಬೇಕು. ಆದಷ್ಟು ಬೇಗ ಆಕೆಗೆ ಮದುವೆ ಮಾಡಿಸಬೇಕಾಗಿತ್ತು ನನ್ನ ಕರ್ತವ್ಯ. ಆದರೆ ಅವಳಲ್ಲಿ ಒಂದು ಮಾತನ್ನು ಕೇಳಬೇಕಾಗಿದೆ. ಆದ್ದರಿಂದ ಅಭಿನಂದನೆ. ಅಭಿನೇತ್ರಿ, ನೀನಿನ್ನ ಪ್ರಾಯಪ್ರಬುದ್ಧಳಾಗಿದ್ದೀಯ. ನಿನಗೆ ಮದುವೆ ಮಾಡಿಸಬೇಕಾದ ನನ್ನ ಕರ್ತವ್ಯ. ಆದ್ದರಿಂದ ನೀನು ಹುಡುಗನನ್ನು ಹುಡುಕಿಕೊಂಡಿದೆಯೋ ಅಥವಾ ನಾನೇ ಹುಡುಕಿ ಮದುವೆ ಮಾಡಬೇಕು? ಯಾಕೆ ಹೇಳು? ನೀವು ನೋಡಿ ಮದುವೆ ಮಾಡಿಸಿದ ಹುಡುಗರು ಅದು ಹುಡುಗಿಯು ಅವರಿಗೆ ಇಷ್ಟ ಇರುವುದಿಲ್ಲ ಎಂಬ ಕಾರಣಕ್ಕೆ ತಂದೆ ತಾಯಿಯ ಬಲವಂತದ ಮೇರೆಗೆ ಮದುವೆ ಆಗ್ತಾರೆ. ಮುಂದೆ ಅವರ ಜೀವನದಲ್ಲಿ ಏನಾಗ್ತದೋ ಏನು ಯಾರಿಗೂ ಗೊತ್ತು. ಇದನ್ನೆಲ್ಲ ಯೋಚಿಸುವಂತ ನೀವು ಒಂದು ಒಳ್ಳೆ ಮಾರ್ಗದಲ್ಲೇ ಮಾತನಾಡಿದ್ದೀರಿ. ನೀವು
ಬಹಳ ಸಂತೋಷವಾಯಿತು. ನೀವು ಕೇಳಿದ ತಪ್ಪು ಅಂತ ನಾನು ಹೇಳುವುದಿಲ್ಲಪ್ಪ. ಅದು ಎಲ್ಲ ತಂದೆ ತಾಯಿಗಳು ಈ ರೀತಿಯಾಗಿ ಯಾರೋ ಪ್ರಶ್ನೆ ಮಾಡಿದ್ರೆ ನಾನು ಕೇಳಲೇ ಇಲ್ವಾ? ಕೇಳಲೇ ಇಲ್ಲ. ನೀವೇ ಪ್ರಥಮವಾಗಿ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದಕ್ಕೆ ನನಗೆ ಹೆಮ್ಮೆ ಎನಿಸ್ತಾ ಇದೆ. ಏನೇ ಇರಲಿಯಪ್ಪ, ಇದು ಒಂದು ನನಗೆ ಸಿಕ್ಕಿದ ಅನುಕೂಲ ಇಲ್ಲದಾಗಿ ನಾನು ಭಾವಿಸಿಕೊಳ್ತೇನೆ. ಗುಣಮಟ್ಟದಲ್ಲಿ ನಾನಿರುವಾಗ ಸೌಂದರ್ಯ ಅರಸಿನ ಬಗೆಯಾಗಿರುವಂತ ಸುಪ್ರೀತನೆಂಬ ನಾನು ಸಾರಿ ಪ್ರೀತಿಸಿದವಳು ನಾನು. ಹಾಗಾಗಿ ನಮ್ಮದೇ ಗೊತ್ತಿರಲಿ ಮದುವೆ ಮಾಡಿಸಿದ್ರೆ ಉಪಕಾರ ಆಗ್ತಿತ್ತು ಅಂತ ಹೇಳಿಕೊಳ್ತೇನೆ. ಮಗಳೇ ಅಭಿನೇತ್ರಿ, ಬಹಳ ಸಂತೋಷ. ಆದರೆ ಇದನ್ನು ನಿರ್ಣಯ ನನ್ನೊಬ್ಬರಿಂದ ಮಾಡಲು ಸಾಧ್ಯವಿಲ್ಲ. ನನ್ನ ಅಣ್ಣನೊಬ್ಬನಿದ್ದಾನೆ, ಆತನ ಬಳಿಯಲ್ಲೂ ಕೇಳಬೇಕು. ಅಣ್ಣ ನಿರಂಜನ, ಆದ್ದರಿಂದ ಆಕೆಯನ್ನು ಕರೆದು ಮದುವೆ ಆಗುವುದು ಮದುವೆ ವಿಚಾರದ ಬಗ್ಗೆ ಮಾತಾಡಿದೆ. ಆಗ ಆಕೆ ಹೇಳಿದಳು, ಸ್ವರ್ಣಪುರದ ಯುವರಾಜನನ್ನು ಈಕೆ ಇಷ್ಟಪಟ್ಟಿದ್ದಾರಂತೆ, ಆಕೆಯನ್ನು ಈಕೆ ಮದುವೆ ಆಗ್ತಾರಂತೆ. ಇದಕ್ಕೆ ನಿನ್ನ ಅಭಿಪ್ರಾಯವೇನಣ್ಣ? ಅವನನ್ನು ಇಷ್ಟಪಟ್ಟಿದ್ದಾಳಂತಾದ್ರೆ ಅವರಿಬ್ಬರ ಮದುವೆಯನ್ನು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದರಿಂದ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ರಾಜ್ಯಭಾರವನ್ನು ಮಾಡುತ್ತಿರುವಂತ ಇಲ್ಲಿವರೆಗಾಗಿ ಬಂದಿದ್ದೀಯಾ? ಕಾರಣವೇನು? ಏನದು? ನನ್ನ ಆಜ್ಞೆಯರಾಗಿರುವಂತ ಪ್ರಸಿದ್ಧನೆಂಬಾತ. ನಿನ್ನ ಆಜ್ಞೆಯಲ್ಲಿ? ಹೌದಕ್ಕ. ಆತ ನಿಜವಾಗಿಯೂ ಒಳ್ಳೆಯ ಹುಡುಗಾಗುವ. ಆತನಿಗೆ ನಿಜವಾಗಿಯೂ ಒಂದು ಒಳ್ಳೆಯ ಸಂಸ್ಕಾರವನ್ನು ಹೊಂದಿರುವವನು, ಹೆಣ್ಣಿನ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿರುವವನು. ನೀವು ತಿಳಿದಿರುವ ಹಾಗೆ ಅವನ ಬಗ್ಗೆ ಯಾವುದೇ ರೀತಿಯ ತಪ್ಪಾದ ತಿಳುವಳಿಕೆ ಇಲ್ಲಪ್ಪ. ಒಂದೊಮ್ಮೆ ನೀವು ಅವನನ್ನು ಕರೆಸಿ ವಿಚಾರಿಸಿ ನಿಮ್ಮ ತಪ್ಪಿನಲ್ಲಿ ಅವನಲ್ಲಿ ಬಂದು ಕ್ಷಮೆಯನ್ನ ಕೇಳಬೇಕಾಗಿ ನಿಮ್ಮನ್ನು ಕೇಳ್ಕೊಳ್ತಾರಪ್ಪ. ಮಗನ ಮಾತಾನು
ತಿಳಿಯದೆ ಅವನಿಗೆ ಬಂದಿದ್ದೇನೆ. ಆದ್ದರಿಂದ ಆತನ ಬಳಿ ಹೋಗಿ ಸಮಯ ಕೇಳೋಣ. ಆತನ ಊರು ಯಾವುದು ಮಗನೇ? ಮಗನೇ, ನಾವು ಇವಾಗ ಸ್ವರ್ಣಪುರದತ್ತ ಹೋಗ್ತಾ ಇದ್ದೇವೆ. ಹೋಗುವ ದಾರಿ ಮಧ್ಯದಲ್ಲಿ ಆತನ ಊರಿಗೆ ತೆರಳಿ ಆತನ ಬಳಿ ಸಮಯ ಅಥವಾ ನನ್ನಿಂದ ತಪ್ಪಾಗಿ ಹೋಯಿತು ಇಲ್ಲದೆ ಅರ್ಥವಾಗ್ತಾ ಇರುವಲ್ಲ. ನನ್ನ ತಮ್ಮನಾಗಿರುವಂತ ಅಂಕಿತ ಬಂದು ಹೇಳುವಂತ ಮಾತನ್ನ ಕೇಳಿದ್ರೆ ಏನು ಮಾಡಬೇಕೆನ್ನುವುದೇ ಅರ್ಥವಾಗ್ತಾ ಇಲ್ಲ. ನನ್ನ ತಂದೆ ಹಾಗೂ ದೊಡ್ಡ ತಂದೆಯವರು ಮಾಡಿದ ತಮ್ಮೆಗೆ ಕ್ಷಮೆಯನ್ನು ಕೇಳುವುದಕ್ಕಾಗಿ ಅವನಿರುವಲ್ಲಿಗೆ ಸಪ್ತಗಿರಿಗೆ ಹೋಗಿದ್ದಾರೆ. ಅದೇ ನಿಜವಾಗ್ಲೂ ತಪ್ಪು ಮಾಡಿದವರು ನಾನು. ನನ್ನಿಂದಾಗಿ ಇಷ್ಟೆಲ್ಲ ಆಗುವುದಕ್ಕೆ ಕಾರಣವಾಗಿ ಹೋಯ್ತಲ್ಲ. ಹಾಗಂತ ನಾನು ಹೋಗಿ ಕ್ಷಮೆ ಕೇಳುವುದಕ್ಕಾಗ್ತದೆ? ಸಾಧ್ಯವೇ ಇಲ್ಲ. ನೋಡೋಣ, ಸಮಯ ಬಂದಾಗ